ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಳಗಿನ ತಿಂಡಿಗೆ ಗೋರಿಕಾಯಿ ಪಲ್ಯ, ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಗೋರಿಕಾಯಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ನಾನು ಗೋರಿಕಾಯಿ ಪಲ್ಯ ಮಾಡಿ ತುಂಬ ದಿನಗಳಾಗಿತ್ತು. ತುಂಬ ದಿನದ ಮೇಲೆ ಮತ್ತೆ ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನೆನ್ನೆ ಮಾರ್ಕೆಟ್ಗೆ ಹೋಗಿದ್ದೆ, ಹಾಗಾಗಿ ಅಲ್ಲಿ ಬರುವಾಗ ಗೋರಿಕಾಯಿ ನೋಡಿದೆ, ಚೆನ್ನಾಗಿತ್ತು. ಹಾಗಾಗಿ ತೊಗೊಂಡು ಬಂದು ಇವತ್ತು ಮಾಡೋಣ, ಇವತ್ತು ಗೋರಿಕಾಯಿ ಪಲ್ಯ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈಗ 2 ಟೊಮೆಟೊ, ಕರಿಬೇವು ನೋಡಿ, ಕರಿಬೇವು ತೊಗೊತೀನಿ, ಯಾಕಂದರೆ ಹೊರಗಡೆಯಿಂದ ಡಸ್ಟ್ ಎಲ್ಲ ಕೂತಿರುತ್ತೆ ಎಲೆ ಮೇಲೆ ಅಂತೇಳಿ. 2 ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಚಿಕ್ಕದಾಗಿ ಹೆಚ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು. ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ, ಯಾಕಂದರೆ ಗೋರಿಕಾಯಿ ಬಿಡಿಸ್ಕೊಳ್ಳೋದು, ಅದು ಹೆಚ್ಚೋದೆಲ್ಲ ಲೇಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಫಾಸ್ಟ್ ಮಾಡಿದೆ. ಈಗ ಗೋರಿಕಾಯಿ ತೊಳ್ಕೊತೀನಿ, ನೀಟಾಗಿ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡೆ. ತೆಂಗಿನಕಾಯಿ ಚಿಪ್ಪೆನೆಲ್ಲ ತೆಕ್ಕೊತೀನಿ. ಮೇಲ್ಗಡೆ ಚಿಪ್ಪೆನೆಲ್ಲ ತೆಗೆದಿಲ್ಲ ಅಂದರೆ ಹೊಡೆಯುವಾಗ ನೀಟಾಗಿ ಪೀಸ್ ಆಗಲ್ಲ ಅದು ತೆಂಗಿನಕಾಯಿ. ಹಾಗಾಗಿ ನೀಟಾಗಿ ತೊಳೆದೆತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ ಎಲ್ಲ ಹೆಚ್ಚಾಯಿತು, ಒಗ್ಗರಣೆ ಮಾಡ್ಕೊಬೇಕು. ಈಗ ಗೋರಿಕಾಯಿ ಪಲ್ಯದ ಒಗ್ಗರಣೆ ಮಾಡೋ ವೀಡಿಯೋ ಇದ್ದಕ್ಕಿದ್ದಂಗೆ ಆಫ್ ಆಗಿ ಹೋಗ್ಬಿಟ್ಟಿತ್ತು ವೀಡಿಯೋ. ಇದು ಆಲ್ರೆಡಿ ಎಲ್ಲ ಆಗಿತ್ತು, ಒಗ್ಗರಣೆ ಎಲ್ಲ ಮಾಡಿ. ಅದನ್ನು ವಿಷಲ್ ಹೊಡೆಸ್ಕೊಳ್ಳೋಣ, ಒಂದು ವಿಷಿಲ್ ಅಂತ ಅಂದ್ಕೊಂಡೆ. ಆಗ ಮತ್ತೆ ನೋಡಿಕೊಂಡು ಕ್ಯಾಮ್ರಾ ಆನ್ ಮಾಡಿದೆ. ಮತ್ತು ಈ ಕಡೆ ರೊಟ್ಟಿ ಕಲಿಸ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮಕ್ಕಳುಗಳು ತುಂಬ ರಾಗಿನೇ ಆದರೆ ತಿನ್ನೋದಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀಟಾಗಿ ಕಲಿಸ್ಕೊಬೇಕು ಗಟ್ಟಿಯಾಗಿ. ಮೊದಲು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಬೇಕು. ಇಲ್ಲಾಂದರೆ ರೊಟ್ಟಿ ನೀಟಾಗಿ ಎದೊಳಲ್ಲ, ಯಾಕಂದರೆ ರಾಗಿ ಹಿಟ್ಟಲ್ವ. ಹಾಗಾಗಿ ರಾಗಿ ರೊಟ್ಟಿ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಮಾಡಿಕೊಡ್ತಿದ್ರು. ಅವರು ರಾಗಿ ರೊಟ್ಟಿ ಮಾಡಿಕೊಡೋರು. ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅವರು ಕೈಯಲ್ಲಿ ಬೆಳೆಯೋರು, ಚೆನ್ನಾಗಿ ನೀಟಾಗಿ ದೊಡ್ಡದಾಗಿ ತೆಳುವಾಗಿ ಬೆಳೆದುಕೊಡೋರು. ಆ ರೊಟ್ಟಿ ತಿಂತಿದ್ದ ಆ ಟೈಮ್ ನೆನಪಾಯಿತು ಇದನ್ನು ನೋಡಿ. ಈಗ ಇದಾಯಿತು. ಈಗ ತೆವೆ ಇಡೋಣ, ಒಲೆ ಮೇಲೆ ಇಟ್ಟಿದ್ದೀನಿ. ನೋಡಿ, ಇವಾಗ ಬೆಳಿತೀನಿ. ನಾನು ಕೈಯಲ್ಲೆಲ್ಲ ಬೆಳೆಯೋಕ್ಕೆ ಬರಲ್ಲ, ಸೌಟಲ್ಲೇ ಬೆಳಿತೀನಿ. ನೋಡಿ, ಬೆಳೆದೆ. ಅದ್ರ ಮೇಲೆ ಮುಚ್ಚಬೇಕು, ಇಲ್ಲಾಂದರೆ ವೈಟ್ ಆಗುತ್ತೆ ರೊಟ್ಟಿ ಎಲ್ಲ. ಬನ್ನಿ, ಈ ಕಡೆ ಪಲ್ಯ ಆಗಿದೆ, ನೋಡೋಣ ಹೇಗಾಗಿದೆ ಅಂತ. ಚೆನ್ನಾಗಾಗಿದೆ ಪಲ್ಯ, ನೋಡಿದ್ರೆ ಗೊತ್ತಾಗ್ತಿದೆ. ನೀಟಾಗೆಲ್ಲ ಬೆಂದಿದೆ ನೋಡಿ. ಈ ಕಡೆ ರೊಟ್ಟಿನೂ ಆಯಿತು. ರೊಟ್ಟಿಗೆ ಆಲೂಗಡ್ಡೆ ಏನು ಬೇಕಾಗಿಲ್ಲ, ಹಾಗೆ ಕೈಯೆಲ್ಲ ತೆಗೆದ್ಬಿಟ್ಟೆ, ಯಾಕಂದರೆ ನೀಟಾಗಿ ಎದ್ದಿತ್ತದು. ಮತ್ತು ಈಗ ಇನ್ನೊಂದು ರೊಟ್ಟಿ ಹಾಕ್ತೀನಿ ನೋಡಿ, ಆಯಿತು. ಅದನ್ನು ಆಗಿದೆ. ಈಗ ಬಾಕ್ಸ್ ರೆಡಿ ಮಾಡ್ತೀನಿ ನಾನು. ಈ ಕಡೆ ವೀಡಿಯೋ ಆ ಕಡೆ ಮಾಡೋಕ್ಕಾಗಿಲ್ಲ. ಆಯಿತು, ರೊಟ್ಟಿ ರೆಡಿ ಆಗಿದೆ. ಈಗ ತಟ್ಟೆಗೆ ಹಾಕಿದ್ದೀನಿ, ನನ್ನ ಮಗನಿಗೆ ಕೊಡ್ತೀನಿ. ಈಗ ಅವನು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತಾನೆ. ಈಗ ಕೊಟ್ಟಿದ್ದೀನಿ, ತಿಂತಿದ್ದಾನೆ. ಅವನೇನು ರಿಯಾಕ್ಷನ್ನೇ ಮಾಡ್ತಾಯಿಲ್ಲ, ಸೈಲೆಂಟಾಗಿ ತಿಂತಿದ್ದಾನೆ. ಅವನು ಸ್ಕೂಲ್ಗೆಲ್ಲ ರೆಡಿಯಾಗಿದ್ದಾನೆ. ನನ್ನ ಮಗಳು ಅಲ್ಲೇ ಹೋದಳು, ಅವಳದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವಳೇನು ಬೆಳಗ್ಗೆ ಹೊತ್ತು ತಿನ್ನಲ್ಲ, ಹಾಗೆ ಹೋಗ್ತಾಳೆ ಒಂದು ಗ್ಲಾಸ್ ಹಾಲು ಕುಡಿದು. ಇವನು ತಿಂದು ಹೋಗ್ತಾನೆ, ಇವನು ಲೇಟಾಗಿ ಹೋಗ್ತಾನೆ. ಸೂಪರಾಗಿದೆ ಅಂತ ಹೇಳ್ತಿದ್ದಾನೆ. ಮಕ್ಕಳುಗಳು ಚೆನ್ನಾಗಿದೆ ಅಂದರೆ ತುಂಬ ಖುಷಿ ಆಗುತ್ತೆ. ನಾವು ಮಾಡಿದ ಅಡುಗೆನ ಮಕ್ಕಳು ಪ್ರೀತಿಯಿಂದ ತಿಂದರೆ ಅದು ನಮಗೇನೋ ಒಂಥರ ಖುಷಿ. ಈಗ ಅವನು ಚೆನ್ನಾಗಿದೆ ಅಮ್ಮ ಅಂತ ಹೇಳ್ದ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.